ಯಾವಾಗ ನನ್ನ ಊರಿಗೆ ಬರ್ತಿದ್ದೆ ನನಗೆ ಇವೆಲ್ಲ ನೋವುಗಳು ಕಾಡ್ತಿತ್ತು. ಏನೊಂದು ಮಾಡೋಣ ಅಂತೇಳಿ ನಾನು ಬಂದು ಒಂದು ಆಫೀಸ್ ಮಾಡಿ ಯಾರು ನೊಂದ್ಕೊಂಡಾರೆ, ಯಾರು ನಿರುದ್ಯೋಗ ಹೇಳಿದ್ದಾರೆ, ಯಾರಿಗೆ ನನ್ನ ಕೈ ಹಿಡಿಯೋ ನನ್ನ ಅವಶ್ಯಕತೆ ಇದೆ, ನನ್ನ ಉದ್ಯೋಗ ಮೇಳ ಮಾಡಿ ನೌಕರಿ ಕೊಡ್ಸೋ ಥರ ಕೆಲಸ ಮಾಡೋದು, ಯಾರಿಗೆ ಕಟ್ಟಕಡೆಯ ವ್ಯಕ್ತಿಗೆ ಕಡೆಗಣಿಸಿದ್ದಾರೆ ಅವ್ರನ್ನ ಕೈ ಹಿಡಿಯೋ ಕೆಲಸ ಮಾಡೋಣ ಅಂತೇಳಿ ನಾನು ಮತ್ತು ನಮ್ಮ ಮಾಜಿ MLA ನಂದಳ್ಳಿ ಹಾಲಪ್ಪ ಸಾಹೇಬ್ ಸೇರ್ಕೊಂಡು ಒಂದು ಆಫೀಸ್ ಮಾಡಿದ್ವಿ. ಆಫೀಸ್ ಮಾಡುವಾಗ ಇಲ್ಲಿ ನಮ್ಮ ಜನತೆಗೆ ಯಾವ ರೀತಿ ನನ್ನ ಮೇಲೆ ವಿಶ್ವಾಸ ಬಂತೋ ಗೊತ್ತಿಲ್ಲ. ಇಲ್ಲ SC ರಿಸರ್ವ್ ಕಾನ್ಸೆನ್ಸ್ ಇದೆ, ತಾವ್ಯಾಕೆ ಇಲ್ಲಿ MLA ಆಗಬಾರ್ದು, ಇವತ್ತು ಅಧಿಕಾರ ಇದ್ದರೆ ಮಾತ್ರ ಏನೊಂದು ಮಾಡೋಕ್ಕೆ ಸಾಧ್ಯ, ಅಧಿಕಾರ ಇಲ್ಲದೆ ನೀವು ಎಷ್ಟು ಅಂತೇಳಿ ತಾವು ವೈಯಕ್ತಿಕವಾಗಿ ಹೆಲ್ಪ್ ಮಾಡೋಕ್ಕೆ ಸಾಧ್ಯ, ಹಾಗಾಗಿ ತಾವ್ಯಾಕೆ MLA ಆಗಬಾರ್ದು ಅಂತೇಳಿ ಅವ್ರೆಲ್ಲ ಸೇರ್ಕೊಂಡು ನನಗೆ MLAನೇ ಮಾಡಿಬಿಟ್ರು. ಅಂದ್ರೆ ನೀವು ಯಾವುದೇ ರಾಜಕೀಯದ ಉದ್ದೇಶ ಇಲ್ಲದೆ ಸಮಾಜ ಸೇವೆಯನ್ನ ಶುರು ಮಾಡಿದ್ರಿ, ಆ ಕೆಲಸ ನಿಮ್ನ ಕರ್ಕೊಬಂತು. ಅಟ್ ದ ಸೇಮ್ ಟೈಮ್ 1957 ಫಸ್ಟ್ ಎಲೆಕ್ಷನ್ ಆಗಿದೆ, ಇಲ್ಲಿ ಒಟ್ಟು 15 ಚುನಾವಣೆ ಆಗಿದೆ. 2008ರಲ್ಲಿ ಇದು ಕಾನ್ಸ್ಟಿಟ್ಯೂನ್ಸಿ ರಿಸರ್ವ್ ಆಗುತ್ತೆ, ಅಲ್ಲಿವರೆಗೂ ಸಾಮಾನ್ಯ ಕ್ಷೇತ್ರ ಇರುತ್ತೆ. ಎಲ್ಲವೂ ಹೊಲ್ದ್ಕೊಂಡು ಬಂದಂಗೆ ಸಿನಿಮಾ ರಂಗದಲ್ಲಿ ಡಾಲಿ ಧನಂಜಯ ಒಂದು ಮಾತು ಹೇಳ್ತಾರೆ. ಅವರು ಇನ್ಫೋಸಿಸ್ ಅಲ್ಲಿ ವರ್ಕ್ ಮಾಡ್ತಿದ್ರು, ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಅಚೀವ್ ಮಾಡಿದ್ರು. ರಾಜಕೀಯಕ್ಕೆ ನಿಮಗೆ ಸೂಟ್ ಆಗುತ್ತೆ ಅನ್ಸುತ್ತೆ ಅದು? ಈಗ ಹೇಗಿದೆ ಅಂತಂದರೆ, ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ. ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾಳ ಆಲೋಚನೆ ಮಾಡಿ ಎಲ್ಲ ದೇಶದ ಸಂವಿಧಾನಗಳು ಓದಿ ಒಂದು ಉತ್ತಮವಾದ ಸಂವಿಧಾನವನ್ನು ನಮಗೆ ಅವರು ಅರ್ಪಣೆ ಮಾಡಿ ಹೋದರು. ಅವರ ಆಶಾಭಾವನೆ ಅಂತೆ ಈ ಹಿಂದೆ ಏನೋ ರಾಜಪ್ರಭುತ್ವ ಇತ್ತು, ಹೌದು, ಅದನ್ನೆಲ್ಲ ಮುಗಿಸಿ ಈಗ ಪ್ರಜಾಪ್ರಭುತ್ವ ಅಂತೇನಿದೆ. ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಯಾರಿಗೆ ಬೇಕಾದ್ರೂ ಆರಿಸ್ಬೋದು. ಅದಕ್ಕೆ ಕ್ವಾಲಿಫೈಡೇ ಇರಬೇಕು, ದುಡ್ಡೇ ಇರಬೇಕು, ಇಲ್ಲ MLA ಮಗನೇ ಇರಬೇಕು, ಮಂತ್ರಿ ಮಗನೇ ಇರಬೇಕಂತೇನಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಇವತ್ತು ಶಾಸಕನಾಗ್ಬೋದು, ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಇವತ್ತು ಸಚಿವನಾಗ್ಬೋದು ಅಥವಾ ಸಂಸದನಾಗ್ಬೋದು ಅಂತೇಳಿ ಉದಾಹರಣೆ ನಾನೇ ಇದ್ದೀನಿ. ಇವತ್ತು ಜನರಿಗೆ ಅವರ ಧ್ವನಿ ಆಗಕ್ಕೆ, ಅವರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರ ರಾಜ ಯಾರ ಆಗ್ಬೇಕಂತೇನೋ ಅವರು ಬಯಸ್ತಾರೆ 5 ವರ್ಷ ಮಟ್ಟಿಗೆ. ಅದು ಆ ಹಕ್ಕು ಅವರಿಗಿದೆ. ಆ ಹಕ್ಕಿಂದ ಯಾರು ಬೇಕಾದ್ರೂ ಶಾಸಕರು ಸಂಸದರಾಗಬಹುದು. ಹೌದು. ಹಾಗಾಗಿ ಒಂದು ನಿರೀಕ್ಷೆ ನನ್ನ ಮೇಲೆ ಇಟ್ಕೊಂಡು ಅವ್ರು ನನಗೆ ಶಾಸಕನಾಗಿ ಮಾಡಿ ನೋಡಪ್ಪ ಏನ್ ಮಾಡ್ಬೋದು ನೀನು 5 ವರ್ಷದಾಗ ಅಂತೇಳಿ ನನಗೆ ಅವಕಾಶ ಮಾಡಿಕೊಟ್ಟಾರೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.